ಬೆಂಗಳೂರಿನಲ್ಲಿ ನಾಯಿ ಬೆಕ್ಕುಗಳ ಮೃತದೇಹ ಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್. ಬೆಂಗಳೂರಿನಲ್ಲಿ ನಾಯಿ ಮತ್ತು ಬೆಕ್ಕುಗಳ ಮೃತದೇಹ ಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧವಾಗಿ ಎಫ್ಐಆರ್ ದಾಖಲಾಗಿದೆ. ವಿಕಾಸ್ ಎಂಬುವವರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಿಸಿಕೊಂಡು ಬಾಣಸವಾಡಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಸದ್ಯ ಸ್ಥಳದಲ್ಲಿ ಒಂದು ನಾಯಿ ಹಾಗೂ ಒಂದು ಬೆಕ್ಕಿನ ಮೃತದೇಹ ಪತ್ತೆಯಾಗಿದೆ. ವೆಟರ್ನರಿ ವೈದ್ಯರಿಂದ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ವರದಿಯತ್ತ ಚಿತ್ತವನ್ನ ಹರಿಸಿದ್ದಾರೆ ಪೊಲೀಸರು ಕೂಡ. ಮೈ ಮೇಲೆ ಗಾಯ ಆಗಿದ್ಯಾ, ವಿಷ ಇದೆಯಾ ಅನ್ನುವಂತಹ ಸಂಬಂಧವಾಗಿ ಈಗಾಗಲೇ ಪರಿಶೀಲನೆಯನ್ನ ವೈದ್ಯರು ಮಾಡ್ತಾ ಇದ್ದಾರೆ. ವರದಿಯನ್ನ ಆಧರಿಸಿಕೊಂಡು ಮುಂದಿನ ತನಿಖೆಯನ್ನ ಕೂಡ ನಡೆಸಲಿದ್ದಾರೆ ಪೊಲೀಸರು. ಬಾಣಸವಾಡಿಯ ಸುಬ್ಬಣ್ಣ ಪಾಳ್ಯದಲ್ಲಿ ಈ ಒಂದು ಘಟನೆ ಆಗಿತ್ತು. ನೋಡಿ, ಸಾಕಷ್ಟು ನಾಯಿಗಳಿರಬಹುದು ಅಥವಾ ಬೆಕ್ಕುಗಳ ಮಾರಣ ಹೋಮವನ್ನು ನಡೆಸಲಾಗ್ತಾ ಇತ್ತು. ಮರಗಳಿಗೆ ಹಲಗೆಯಿಂದ ಹೊಡೆದಿರುವಂಥದ್ದು, ಜೊತೆಗೆ ಚುಚ್ಚಿರುವಂಥದ್ದು, ಚಾಕುಗಳಿಂದ ಚುಚ್ಚಿರುವಂಥದ್ದು ಕೂಡ ಕಂಡು ಬಂದಿತ್ತು. ಸಾಕಷ್ಟು ಮರಗಳಲ್ಲಿ ಕೂಡ ಈ ರೀತಿಯಾಗಿ ನೇತು ಹಾಕಿರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂದಿತ್ತು. ಒಂದು ರೀತಿಯಾಗಿ ಅಲ್ಲಿನ ಸ್ಥಳೀಯರಿಗೂ ಕೂಡ ಆತಂಕ ಉಂಟು ಮಾಡಿತ್ತು. ಯಾಕೆಂದರೆ ಭಾಳಷ್ಟು ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ಜೊತೆಗೆ ದೊಡ್ಡವರು ಇರ್ತಾರೆ. ಇದು ಮಾಟ ಮಂತ್ರವ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಮಾಡಲಾಗಿತ್ತಾ, ಅಥವಾ ಯಾರೋ ಬಂದು ಇಲ್ಲಿ ಕುಡಿದು ಕೂತ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಎಸಗ್ತಾ ಇದ್ದಾರಾ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ಉಂಟಾಗಿತ್ತು. ಜೊತೆಗೆ ಅಕ್ಕಪಕ್ಕದಲ್ಲಿ ಏನು ವಾಸ ಮಾಡ್ತಾರೆ ಸ್ಥಳೀಯರು ಇರಬಹುದು, ಅವ್ರಿಗೂ ಕೂಡ ಆತಂಕ ಕಾಡ್ತಾ ಇತ್ತು. ಯಾರೋ ಬಂದು ಈ ರೀತಿಯಾಗಿ ಕೃತ್ಯವನ್ನು ಎಸಗಿ ಹೋಗ್ತಾರೆ ಅಂತಂದರೆ ಮುಂದೆ ನಮ್ಮ ಜೀವಕ್ಕೆ ಏನು ಗ್ಯಾರಂಟಿ? ಯಾರೋ ಬಂದು ಕುಡ್ಕೊಂಡು ಬಂದು ಈ ರೀತಿಯಾಗಿ ಮಾಡಿರುವಂಥದ್ದು ಅಥವಾ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿದ್ರು, ಸಾಕಷ್ಟು ಪ್ರಶ್ನೆಗಳು ಕೂಡ ಉಂಟಾಗ್ತಾ ಇತ್ತು. ಸೊ ಈ ಸಂಬಂಧವಾಗಿ ಈಗಾಗಲೇ ವಿಕಾಸ್ ಅನ್ನೋರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ಸಂಬಂಧವಾಗಿ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಕೂಡ. ಸದ್ಯ ಈಗ ಸ್ಥಳದಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ನಾಯಿ ಜೊತೆಗೆ ಒಂದು ಬೆಕ್ಕಿನ ಮೃತದೇಹ ಕೂಡ ಪತ್ತೆಯಾಗಿದೆ. ಸೊ ವೆಟರ್ನರಿ ವೈದ್ಯರಿಂದಾಗಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಆ ಒಂದು ಪರೀಕ್ಷೆಯ ಬಳಿಕವಾಗಿ ಏನುವಂತಹ ವಿಚಾರಗಳು, ಮತ್ತಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಈಗ ಮೈ ಮೇಲೆ ಗಾಯ ಏನಾಗಿದೆ, ಜೊತೆಗೆ ವಿಷ ಕೊಟ್ಟು ಸಾಯಿಸಲಾಗಿರುವಂಥದ್ದು ಅಥವಾ ಚುಚ್ಚಿ ಯಾವ ರೀತಿಯಾಗಿ ಹಲ್ಲೆಯನ್ನು ನಡೆಸಿದ್ರು, ಯಾವ ರೀತಿಯಾಗಿ ಸಾಯಿಸಿದ್ರು ಆ ಬೆಕ್ಕಿರಬಹುದು, ನಾಯಿಯನ್ನು, ಅಥವಾ ಬೇರೆ ಏನಾದರೂ ಅರಿಶಿನ ಕುಂಕುಮ ಈ ರೀತಿಯಾಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಆ ರೀತಿಯಾಗಿ ಏನಾದರೂ ಮಾಡಿದ್ರ, ಎಲ್ಲದರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಅಥವಾ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ವರದಿ ಆಧರಿಸಿಕೊಂಡು ಮುಂದಿನ ರೀತಿಯಾದಂತಹ ತನಿಖೆಯನ್ನು ಕೂಡ ಮಾಡಲಿದ್ದಾರೆ ಪೊಲೀಸರು. ಸದ್ಯ ಬಾಣಸವಾಡಿಯ ಸುಬ್ಬಣ್ಣ ಪಾಳ್ಯದಲ್ಲಿ ಸಿಕ್ಕಿದಂತಹ ಈ ಒಂದು ನಾಯಿ ಮತ್ತು ಮೃತದೇಹ ಏನಿದೆ, ಬೆಕ್ಕಿನ ಮೃತದೇಹವನ್ನು ಈಗಾಗಲೇ ಪರಿಶೀಲನೆಗೋಸ್ಕರ ಅಥವಾ ಮರಣೋತ್ತರ ಪರೀಕ್ಷೆಗಾಗಿ ಕೊಡಲಾಗಿರುವಂಥದ್ದು. ಪರಿಶೀಲನೆಯನ್ನು ಕೂಡ ಈಗಾಗಲೇ ವೈದ್ಯರು ಮಾಡ್ತಾ ಇದ್ದಾರೆ. ಈಗ ಚಿತ್ತ ಯಾವ ಕಡೆಗೆ ಅಂತಂದರೆ, ವರದಿ ಏನು ಬರುತ್ತೆ, ರಿಪೋರ್ಟ್ ಯಾವ ರೀತಿಯಾಗಿರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಳ್ಳಿದ್ದಾರೆ. ಅಥವಾ ಮುಂದಿನ ಒಂದು ನಿರ್ಧಾರಕ್ಕೂ ಕೂಡ ಇದು ಯಾವ ರೀತಿಯಾಗಿ ಮಾಡಲಾಗಿರುವಂಥದ್ದು ಅಥವಾ ಯಾವ ಒಂದು ಕಾರಣ ಇರ್ಬೋದು, ಅವ್ರಿಗೊಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಇದು ಬ್ಲ್ಯಾಕ್ ಮ್ಯಾಜಿಕಾ ಅಥವಾ ಇನ್ಯಾರೋ ದುರುಳರು ಈ ರೀತಿಯಾಗಿ ಮಾಡಿರುವಂಥದ್ದು ಅಂಥೇಳಿ ಒಂದು ಪಿಕ್ಚರ್ಗೋಸ್ಕರ ಈಗಾಗಲೇ ವೆಯ್ಟ್ ಮಾಡ್ತಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತ, ಈಗ ಮೊನ್ನೆ ಆದಂತಹ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಿಪೋರ್ಟ್ ಕೂಡ ಬಂದಿದೆಯಾ? ಯಾವ ರೀತಿಯಾಗಿ ಇದು ದುಷ್ಕೃತ್ಯ ಏನು ಕುಡ್ಕೊಂಡು ಬಂದು ಮಾಡಿರುವಂಥದ್ದು ಯಾರೋ ದುರುಳರು ಅಥವಾ ಬ್ಲ್ಯಾಕ್ ಮ್ಯಾಜಿಕ್, ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆಯಾ? ಏನು ಹೇಳ್ತಾ ಇದೆ ವರದಿ? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಎಸ್ ಕುಸುಮ, ಬಾಣಸವಾಡಿಯಲ್ಲಿ ನಡೆದಂತಹ ಘಟನೆ ಏನಿದೆ ಅದು ಎಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡಿತು. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಬೆಕ್ಕಾಗಿರ್ಬೋದು ನಾಯಿಗಳ ಮಾರಣ ಹೋಮವನ್ನ ನಡೆಸ್ತಾರೆ ಅಂತ ಅಂದ್ರೆ ಅದು ನಿಜವಾಗ್ಲೂ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನಶೆ ಅಮಲಿನಲ್ಲಿ ಮಾಡಿರುವಂತಹ ಕೆಲಸನ ಅನ್ನುವಂಥದ್ದು ಸಾಕಷ್ಟು ಜನರ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಇದೀಗ ಒಂದು ರೀತಿಯಾಗಿ ಅದರ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಪ್ರಾಥಮಿಕ ವರದಿ ಪ್ರಕಾರ ನೋಡ್ತಾ ಹೋದ್ರೆ ಇದೆಲ್ಲವೂ ಕೂಡ ಅಲ್ಲಿ ಸಂಜೆ ಟೈಮಿಗೆ ಬರುವಂತಹ ಒಂದಷ್ಟು ಯುವಕರು ಏನಿದ್ದಾರೆ ಆ ಯುವಕರು ನಶೆ ಮದ್ದಿನಲ್ಲಿ ಇದನ್ನ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಪ್ರಾಥಮಿಕ ವರದಿ ಪ್ರಕಾರ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಸಂಜೆ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಜನ ಮಾದಕ ವಸ್ತುಗಳನ್ನ ಅದೇ ಜಾಗದಲ್ಲಿ ತಗೊಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಆ ಜಾಗವನ್ನು ಕೂಡ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಖಾಲಿ ಜಾಗದಲ್ಲಿ ಸಾಕಷ್ಟು ಗಿಡಗಳು ಬೆಳೆದಿದೆ. ಆ ಗಿಡದ ಮಧ್ಯೆ ಯಾರೇ ಹೋಗಿ ಕೂತ್ರು ಕೂಡ ಅಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಅಂತಹ ಜಾಗಗಳಿಗೆ ಹೋಗಿ ಇದೀಗ ಒಂದಷ್ಟು ಯುವಕರು ಇದನ್ನ ಮಾಡಿರಬಹುದು ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿನ್ನೆ ಮೊನ್ನೆಯಿಂದ ಕೂಡ ಸಾಕಷ್ಟು ಓಡಾಡ್ತಾ ಇತ್ತು, ಇದೇನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದಾ ಅಥವಾ ಯಾರಾದ್ರೂ ಮಾಟ ಮಂತ್ರ ಮಾಡ್ತಿರಬಹುದಾ ಅನ್ನುವಂಥದ್ದನ್ನ ಕೂಡ ಸ್ಥಳೀಯರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದು, ಇದೀಗ ಎಫ್ಐಆರ್ ಕೂಡ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಾಥಮಿಕ ವರದಿಯಲ್ಲಿ ಇದು ಏನು ಅಲ್ಲಿ ಬರುವಂತಹ ಒಂದಷ್ಟು
ಮಾದಕ ವಸ್ತುಗಳನ್ನ ಸೇವಿಸುವಂತಹ ಯುವಕರೇ ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬರ್ತಾ ಇದೆ ಕುಸುಮ. ಎಸ್, ಥ್ಯಾಂಕ್ ಯು.